ಪಟ್ಟಣದ ಹೃದಯ ಭಾಗದಲ್ಲಿ ನೆಲೆಸಿರುವ ಆದಿದೇವತೆ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪಂಪಾಪತಿ ಸಾಹುಕಾರ ಅವರ ಮನೆಯಿಂದ ಕಳೆದ 100 ವರ್ಷದಿಂದ ಪೂಜೆ ಪುನಸ್ಕಾರ ನಡೆಯುತ್ತಾ ಬಂದಿದೆ ಎಂದು ಪ್ರತೀತಿ ಇದೆ. ಚೌಡೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಭಕ್ತರು ಕಾಯಿ ಕರ್ಪೂರ ಪೂಜೆ ಸಲ್ಲಿಸಿ ಅಮ್ಮನವರ ಆಶೀರ್ವಾದ ಪಡೆದ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜೈ ಚೌಡೇಶ್ವರಿ ದೇವಿ ಎಂದು ನಮನ ಸಲ್ಲಿಸಿದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಹಾಗೂ ಸಾಮೂಹಿಕ ಸಂಘಟನೆ ವತಿಯಿಂದ ಸುರಪುರ ಸಂಪೂರ್ಣ ಬಂದ್ ಮಾಡಿ ಹಾಗೂ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಗ್ರವಾದ ಪ್ರತಿಭಟನೆ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಸುರಪುರ ನಗರದಲ್ಲಿ ವಾಲ್ಮೀಕಿ ಗ್ರಂಥಾಲಯ ಹಾಗೂ ಶ್ರೀ ನಾಲ್ವಡಿ ರಾಜ ವೆಂಕಟ ನಾಯಕರ ಉದ್ಯಾನವನ ಮಾಡಲು ಎಸ್ಪಿ ಕಾಲೇಜ್ ಹತ್ತಿರ ಸರ್ವೆ ನಂಬರ್ 7/1ರಲ್ಲಿ ಜಮೀನು ನೀಡಬೇಕೆಂದು ಆಗ್ರಹಿಸಿ ಉಗ್ರವಾದ ಪ್ರತಿಭಟನೆ ಮಾಡಲಾಯಿತು. ಸಮಾಜದ ಅನೇಕ ಹಿರಿಯ ಬಂಧುಗಳು ಹಲವಾರು ವಿಷಯಗಳು ಮಾತನಾಡಿದರು. ವೆಂಕಟೇಶ ಬೇಟಿಗರ, ರಮೇಶ್ ದೊರೆ, ರಾಮು ನಾಯಕ್ ಹರಳಹಳ್ಳಿ, ಶಿವಮಾನಯ್ಯ, ಎಲ್ಡಿ ನಾಯಕ್, ಶಿವರಾಜ್ ವಾನರಗೇರಿ, ಸಂಜೀವ ನಾಯಕ ತಿಂಥಣಿ, ಮೌನೇಶ್ ಶಾಖಾಪುರ್, ವೆಜಗೌಡ ಬೇವಿನಾಳ, ನಾಗರಾಜ್ ನಾಯಕ್, ಗೌಡಪ್ ಗೌಡ ಆಲ್ದಾಳ್, ಮರಿಯಪ್ಪ ಪ್ಯಾಟಿ, ವಜಾದ್ ಹುಸೇನ್, ವೆಂಕಟೇಶ್ ನಾಯಕ್ ಬೈರಿಮರಡಿ ಮಾತನಾಡಿದರು. ಹಾಗೂ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಸಂಘಟನೆಗಳು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹಿರಿಯರು, ಯುವಕರು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಉಗ್ರವಾದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಧನ್ಯವಾದ. ಬೇಟೆಗಾರ. ವರದಿ ವೆಂಕಟೇಶ ಯಾದವ. ಡಿವೈಎಸ್ಪಿ ಸಾಹೇಬರು ಮತ್ತು ಸರ್ಕಲ್ ಸಾಹೇಬರು ಬಹಳ ಈ ಒಂದು ಪ್ರತಿಭಟನೆ ಗಂಭೀರವಾಗಿ ಪರಿಣಮಿಸಿ ಬೇರೆ ಸ್ವರೂಪ ಪಡಿತಾ ಇದೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ನಾವು ಈ ಪ್ರತಿಭಟನೆ ಇವತ್ತು ಮಾಡ್ತಾ ಇಲ್ಲ. ಇವತ್ತು ನಾವು ಈ ಪ್ರತಿಭಟನೆ ರೂಪರೇಷೆಗಳು ಹಾಕೊಂಡಿಲ್ಲ. ಸುಮಾರು ಇವೆ ನಾವು ಕೊಟ್ಟಂತ 8ನೇ ಮನವಿ. ಈ 8ನೇ ಮನವಿ ಕೊಟ್ಟಂತ ಮನವಿಗೆ ತಮ್ಮಿಂದ ಬಂದ ಉತ್ತರವೇನು? ತಮ್ಮ ಇಲಾಖೆಯಿಂದ, ತಮ್ಮ ಅಧಿಕಾರದಿಂದ ನಮಗಾಗಲಿ ಮತ್ತೊಬ್ಬರ ಪ್ರತಿಭಟನೆ ಮಾಡುವಂತವರಿಗಾಗಲಿ ತಮ್ಮಿಂದ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಬಂದ ಉತ್ತರವೇನು? ಈ ಉತ್ತರ ಕೊಡುವವರೆಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ತಯಾರಿದ್ರಲ್ಲ ಸರ್? ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಇದು ಸ್ವಾಭಿಮಾನದ ಪ್ರತಿಭಟನೆ, ಸುರಪುರದ ಅಭಿಮಾನದ ಹೋರಾಟ. ಇದು ನಮ್ಮ ಆಸ್ತಿ ಅಲ್ಲ. ಹಿಂದೆ ಮಹರ್ಷಿ ವಾಲ್ಮೀಕಿಯರು ಒಬ್ಬರಿಗಾಗಿ ಗ್ರಂಥ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗಾಗಿ ಸಂವಿಧಾನ ಬರೆದಿಲ್ಲ. ರಾಜ ಮಹಾರಾಜರು ಒಬ್ಬರಿಗಾಗಿ ತಮ್ಮ ಆಸ್ತಿಯನ್ನು ದಾನ ಮಾಡಿಲ್ಲ. ರಾಜ ಮಹಾರಾಜರ ಆಸ್ತಿಯನ್ನು ದಾನ ಮಾಡಿದವರು ನಾವೇ. ನಮ್ಮ ಆಸ್ತಿ ನಮಗೆ ಬೇಕಂತ ದಾರಿ ಹಿಡಿಬೇಕು ಹೊಯ್ಕೊಳ್ಳೋ ಪರಿಸ್ಥಿತಿ ನಮಗೆ. ಯಾಕೆ ಹೊಯ್ಕೋಬೇಕು ನಾವು? ನಮ್ಮ ಆಸ್ತಿಯಲ್ಲಿ ಕುಂತು ನಾವು ಏನಾದ್ರು ಕಟ್ಟಿಕೊಳ್ಳಕ, ಆಳಿಕೊಳ್ಳಕ ಧೈರ್ಯ ಇಲ್ಲವೇ? ತಾಕತ್ತಿಲ್ಲವೇ? ದಿಮಾಕಿಲ್ಲವೇ? ನಮಗೂ ಅರಿವಿದೆ, ನಮಗೂ ಬುದ್ಧಿ ಬಂದಿದೆ.
ಕಾನೂನಿನ ಚೌಕಟ್ಟಿನಿಂದ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಬೇಕೆಂದು ಇಡೀ ನಮ್ಮ ತಾಲೂಕಾ ವಾಲ್ಮೀಕಿ ನಾಯಕ ಸಂಘ 3 ತಿಂಗಳಿಂದ ಪ್ರಭು ಕಾಲೇಜ್ ಮೈದಾನದಲ್ಲಿ ಜೆಂಡಾ ಹಾರಾಡುತ್ತಿದೆ. ವಾಲ್ಮೀಕಿ ಜೆಂಡಾ. ಆ ಜೆಂಡಕ್ಕೆ ಉತ್ತರವಿಲ್ಲವೇ? ನ್ಯಾಯವಿಲ್ಲವೇ? ನಾವು ಬರೋ ಕಷ್ಟವಾದರೆ ಏನು? ಉದಾಹರಣೆಗೆ ಈಗಾಗಲೇ ಕೆಲವು ದಿನಗಳಿಂದ ಬಳ್ಳಾರಿಯಲ್ಲಿ ನೋಡಿದ್ದೀರಿ. ಆ ಪರಿಸ್ಥಿತಿಯಲ್ಲಿ ಸುರಪುರದಲ್ಲಿ ಆಗ್ಬೇಕಾ? ಆದ್ರೆ ಅದು ಯಾರಿಗಾದ್ರೂ ಒಳ್ಳೆಯದನ? ಆದ್ರೆ ನಾವು ಪ್ರಜ್ಞಾವಂತವರು, ತಿಳಿದವರು. ನಾವು ಯಾಕೆ ತಾಳ್ಮೆ ತೆಗೆದುಕೊಂಡಿದ್ವಿ ಎಂಬುದು ತಾವು ತಿಳಿದವರಿದ್ರಿ, ಹೆಚ್ಚು ಜ್ಞಾನವಂತರಿದ್ರಿ, ಅಧಿಕಾರವಂತರಿದ್ರಿ. ಇವತ್ತು ನಮಗೆ ಉತ್ತರ ಬೇಕು ಬಂಧುಗಳೇ. ಇವತ್ತು ಉತ್ತರ ಕೇಳುವವರಿಗೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಅಗಲಾಡೋದಿಲ್ಲ. ಯಾಕೆಂದ್ರೆ ನಾವು ನಿರಂತರ ಧರಣಿ ಅಂತ ತಿಳಿಸಿದ್ದೀವಿ 8 ದಿನಗಳಿಂದ. ಈಗಾಗಲೇ ಟೆಂಟ್ ಗಾಂಧಿ ವೃತ್ತದಲ್ಲಿ ಹಾಕಿದ್ದೇವೆ. ಆ ಟೆಂಟ್ ಹಾಕಿದಾಗ ಎಷ್ಟು ಜನರಿಗೆ ತೊಂದರೆ ಆಗುತ್ತದೆ, ಎಷ್ಟು ಜನರಿಗೆ ತಾಪತ್ರೆ ಆಗುತ್ತದೆ ಎಂಬುದು ಇಲ್ಲಿ ಯಾರಿಗಾದ್ರೂ ಅರಿವಿದೆಯಾ? ಈ ಟೆಂಟ್ ಇವತ್ತೇ ತೆಗೆದುಕೊಂಡು ಹೋದರೆ ನಮ್ಮ ಮಾನವ ಮರ್ಯಾದೆ ಎಷ್ಟು ಆಗುತ್ತದೆ ಎಂಬುದು ಸ್ವಲ್ಪ ಜ್ಞಾನವಿದೆಯಾ? ಗದಗ ಜಿಲ್ಲಾ ನ್ಯಾಯಾಲಯಕ್ಕೆ ಆತ್ಮಾಹುತಿ ಬಾಂಬ್ ಬೆದರಿಕೆ. ಗದಗ ಜಿಲ್ಲಾ ನ್ಯಾಯಾಧೀಶರ ಇಮೇಲ್ಗೆ ಸಂದೇಶ ಬಂದಿದ್ದು, ವಿಕ್ರಮ್ ರಾಜಗುರು ಔಟ್ ಲುಕ್ ಎಕ್ಸ್ಪ್ರೆಸ್ ಅನ್ನೋ ಅಕೌಂಟ್ನಿಂದ ಸಂದೇಶ ಬಂದಿದೆ. 1:55ಕ್ಕೆ ಆತ್ಮಾಹುತಿ ದಾಳಿ ಮೂಲಕ ಸ್ಫೋಟಿಸುವ ಸಂದೇಶವಾಗಿದ್ದು, ಸಂದೇಶ ಹಿನ್ನೆಲೆ ಸ್ಥಳಕ್ಕೆ ಶ್ವಾನದಳ ಬಾಂಬ್ ಶೋಧನಾ ತಂಡದಿಂದ ಪರಿಶೀಲನೆಯನ್ನು ನಡೆಸಲಾಗುತ್ತಿದೆ. ಕೋರ್ಟ್ ಕಲಾಪ ಮುಂದೂಡಿ ಹೊರಬಂದ ಸಿಬ್ಬಂದಿಗಳು ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೋರಾಟಗಾರ ಬಂದಕುಂಟೆ ನಾಗರಾಜರವರ ನುಡಿ ನಮನ. ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಕನ್ನಡ ಭವನದಲ್ಲಿ ಇತ್ತೀಚೆಗಷ್ಟೇ ದೈವಾಧೀನರಾದ ತುಮಕೂರು ಜಿಲ್ಲೆಯ ಹಿರಿಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು, ಹೋರಾಟಗಾರರು, ಶಿಕ್ಷಕರಾಗಿದ್ದ ಬಂದಕುಂಟೆ ನಾಗರಾಜರವರ ನುಡಿ ನಮನ ಕಾರ್ಯಕ್ರಮವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಥಾಪಿತ ಮತ್ತು ಆದಿ ಜಾಪವ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಲಾಗಿತ್ತು. ಗ್ರಾಮದೇವಿ ಜಾತ್ರೆಗೆ ಸಮರ್ಪಕ ವ್ಯವಸ್ಥೆ ಮಾಡಿ ಸಚಿವ ಸಂತೋಷ್ ಲಾಡ್. ಕಲಘಟಗಿಯಲ್ಲಿ ಪಟ್ಟಣದಲ್ಲಿ 3 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜರುಗುವ ಗ್ರಾಮದೇವಿ ಜಾತ್ರೆಗೆ ಸಂಬಂಧಿಸಿದಂತಹ ಇಲಾಖೆಗೆ ಕೈಜೋಡಿಸಿ ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ನೀಡಿದ್ದಾರೆ. ಅವರು ಪಟ್ಟಣದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮದೇವಿ ಜಾತ್ರೆಯ ನಿಮಿತ್ತ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಜಾತಿಯಲ್ಲಿ ಸ್ವಚ್ಛತೆ, ಮಹಿಳೆಯರಿಗಾಗಿ ಮೊಬೈಲ್ ಶೌಚಾಲಯ, ಕುಡಿಯುವ ನೀರು, ವಾಹನ ಪಾರ್ಕಿಂಗ್, ನಿರಂತರ ವಿದ್ಯುತ್ ವ್ಯವಸ್ಥೆ ಕುರಿತು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಿದ್ರು. ಜಾತ್ರೆಗೆ ಭಕ್ತಾದಿಗಳು ಹಳ್ಳಿಗಳಿಂದ ಬರುವುದರಿಂದ ಬಸ್ಸುಗಳ ವ್ಯವಸ್ಥೆ ಕೂಡ ಆಗಬೇಕು. ಆರೋಗ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆಗಳು ಸದಾ ಸಿದ್ಧರಿರಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದಾಗ ಸಚಿವರು ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪೊಲೀಸ್ ಇಲಾಖೆಯವರು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಸೂಕ್ತ ಬಂದೋಬಸ್ತ್ ಮಾಡಬೇಕು ಎಂದರು. ಜಾತ್ರಾ ಕಮಿಟಿ ಅಧ್ಯಕ್ಷ ಶ್ರೀಕಾಂತ ಕಟಾವರ, ಕಾರ್ಯದರ್ಶಿ ರಾಕೇಶ ಅಗಳವಾಡಿ, ಖಜಾಂಚಿ ಕುಮಾರ ಖಂಟೆಗರ, ಮಂಜುನಾಥ ಮುರಳಿ, ಎಸ್ಆರ್ ಅಂಚಟಗೇರಿ, ಗಂಗಪ್ಪ ಗೌಳಿ, ಬಾಳು, ಖಾನಾಪುರ, ವೃಷಭೇಂದ್ರ ಪಟ್ಟಣ ಶೆಟ್ಟಿ, ಯಲ್ಲವ್ವ ಶಿಗ್ಲಿ, ಕಲ್ಮಶ ಬೆಣ್ಣೆ, ಪ್ರಮೋದ ಪಾಲ್ಕರ ಮತ್ತಿತರರು ಉಪಸ್ಥಿತರಿದ್ದರು.
ಸರ್ ಎಲ್ಲ ವರ್ಷ ಹಿಂದಿನಿಂದ ಅದು ಆತ ನಿರಂತರವಾಗಿ ಯಾವುದೇ ರೀತಿಯಿಂದ ಎಲ್ಲ ನಮ್ಮ ಗ್ರಾಮದಲ್ಲಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಹಾಕೊಂಡು ಬಂದಿದೆ. ಆದ್ರೆ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ನೈಟ್ ಏನಿದ್ರೆ ಹಗಲಿ ಸ್ವಲ್ಪ ಉಡಿ ತುಂಬಿಕೊಳ್ಳೋದು ಇದು 6 ಜನ ಕ್ರೌಡ್ ಇರ್ತಾರೆ. ನೈಟ್ ಸಾಯಂಕಾಲ 6 ಗಂಟೆ ನಂತರ ಏನಲ್ಲ ಎಲ್ಲ ಸುಮಾರು ಗ್ರಾಮೀಣ ಪ್ರದೇಶದವರು ಎಲ್ಲ ಊರಿನ ನಮ್ಗೆ ಊರು ಹೆಣ್ಮಕ್ಳು ಎಲ್ಲರೂ ಬಂದು ಸೇರೋದ್ರಿಂದ ನೈಟ್ ಎಲ್ಲ ಕ್ರೌಡ್ ಆಗ್ತಿರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅವಕಾಶ ಮಾಡಿದ್ರು ಬೇಗ ಬಂದ್ ಮಾಡ್ಲಿಕ್ಕೆ ಮಾಡ್ತಿರ್ತಾರೆ. ಜನರಿಗೆ ಅನುಕೂಲ ಆಗ್ತೈತೆ. ಟೈಮಿಂಗ್ ಜಾಸ್ತಿ ಆಗ್ಬೇಕು. ಜಾಸ್ತಿ ಆಗ್ತದೆ.